ಎರಡನೇ ಸಂಖ್ಯೆಯನ್ನು ಮಾಡ್ತೀವಿ. ಈಗ ದಾಳಗಳನ್ನು ಕೊಡ್ತಾನೆ ಇವಾಗ ಮೈನಸ್ ಎಕ್ಸ್ ಅಂತ ಇರ್ತಾನೆ. ಇದನ್ನ ವಾಯ್ ಕೊಡ್ತಾನೆ. ಇಲ್ಲೇ ಎಕ್ಸ್ ಮೇಲೆ ಮೈನಸ್ 2 ಐತಿ. ಇಲ್ಲೇ ಎಕ್ಸ್ ಮೇಲೆ ಮೈನಸ್ 2 ಐತಿ. ಇಲ್ಲೇ ವಾಯ್ ಮೇಲೆ ಪ್ಲಸ್ 2 ಐತಿ. ಇಲ್ಲೇ ವಾಯ್ ಮೇಲೆ ಪ್ಲಸ್ 2 ಐತಿ. ಅದರಿಂದ ಇದರ ನಿರ್ದೇಶಾಂಕ ಇಲ್ಲಿ ಬಂತು. ಇದರ ನಿರ್ದೇಶಾಂಕ ನಾವೇನಾಯ್ತು ಅಂದರೆ ಮೈನಸ್ ಟು ಪ್ಲಸ್ 2 ಇದು ಯಾಕೆ ಕ್ವಾಡ್ರಂಟ್ ಇದು ಒಂದೇದಲ್ಲ. ಯಾಕೆ ಈ ಕಡೆಯಿಂದ ಯಾಕೆ ಹೋಗ್ಬಿಡೋದು? ರಿವರ್ಸ್ ಯಾಕೆ ಹೋಗ್ತೀವಿ? ನಮ್ಮ ಗಡಿಯಾರ ಯಾಕೆ ಹೋಗ್ತೈತಿ? ನಮ್ಮ ದಾವ ಯಾಕೆ ಹೋಗ್ತೀವಿ? ಎಲ್ಲ ಮುಗಿದ ಕಳಿಸ್ಬಿಡ್ರಿ. ಆ ಸಂಖ್ಯೆ ಈಗ ನಾವು ಇಟ್ಕೊಳ್ಳಿ. ಆ ನೀವು ಸಂಖ್ಯೆ ಯಾವ ಅದೇ ರೀತಿ ಎಷ್ಟು ಸೃಷ್ಟಿ ಅದು ಹಾಗೆಯೇ ಇಂದು ನಡೆಯುತ್ತಿರುವ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ನಾನು 8ನೇ ತರಗತಿಯ ಪಠ್ಯ ವಿಷಯಕ್ಕೆ ಸಂಬಂಧಿಸಿದ ಕೆಲವು ಫಲಿತಾಂಶಗಳನ್ನು ಗಣಿತ ಮಾದರಿಯ ಮೂಲಕ ತಿಳಿಸಲು ಇಚ್ಛಿಸುತ್ತೇನೆ. ಮೊದಲನೆಯದಾಗಿ ಈ ಸ್ವಾಭಾವಿಕ ಸಂಖ್ಯೆಗಳ ಪಟ್ಟಿಯನ್ನು ಗಮನಿಸೋಣ. ಈ ಸ್ವಾಭಾವಿಕ ಸಂಖ್ಯೆಗಳು ಎಂದರೆ ಎಣಿಕೆಯ ಸಂಖ್ಯೆಗಳು ಅಥವಾ ಕೌಂಟಿಂಗ್ ನಂಬರ್ಸ್ ಎಂತಲೂ ಕರೆಯುತ್ತೇವೆ. ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಅಡಗಿರುವ ಕೆಲವು ಸ್ವಾರಸ್ಯಕರವಾದ ಅಂಶಗಳನ್ನು ಈ ಮಾದರಿಯ ಮೂಲಕ ತಿಳಿಯೋಣ. ಈ ಸ್ವಾಭಾವಿಕ ಸಂಖ್ಯೆಗಳನ್ನು ಕ್ರಮಾನುಗತದಲ್ಲಿ ಕೂಡುತ್ತಾ ಹೋದಂತೆ ನಾವು ತ್ರಿಕೋನೀಯ ಸಂಖ್ಯೆಗಳನ್ನು ಪಡೆಯುತ್ತೇವೆ. ಮೊದಲನೆಯ ಸ್ವಾಭಾವಿಕ ಸಂಖ್ಯೆ 1. ಇದು ಒಂದು ತ್ರಿಕೋನೀಯ ಸಂಖ್ಯೆಯಾಗಿದೆ. ಈ ಒಂದು ತ್ರಿಕೋನೀಯ ಸಂಖ್ಯೆಗೆ ಎರಡನೇ ಸ್ವಾಭಾವಿಕ ಸಂಖ್ಯೆಯಾದ 2 ಕೂಡಿದಾಗ 3 ಬರುತ್ತದೆ. ಇದು ಒಂದು ತ್ರಿಕೋನೀಯ ಸಂಖ್ಯೆಯಾಗಿದೆ. ಈ 3ಕ್ಕೆ ನಾವು ಮೂರನೇ ಸ್ವಾಭಾವಿಕ ಸಂಖ್ಯೆಯಾದ 3 ಕೂಡಿದಾಗ 6 ಬರುತ್ತದೆ. ಇದು ಒಂದು ತ್ರಿಕೋನೀಯ ಸಂಖ್ಯೆಯಾಗಿದೆ. ಈ 6ಕ್ಕೆ ನಾವು ಮುಂದಿನ ಸ್ವಾಭಾವಿಕ ಸಂಖ್ಯೆಯಾದ 4 ಕೂಡಿದಾಗ 10 ಬರುತ್ತದೆ. ಇದು ಒಂದು ತ್ರಿಕೋನೀಯ ಸಂಖ್ಯೆಯಾಗಿದೆ. ಹೀಗೆ ನಾವು 1, 3, 6, 10, 15, 21 ಹೀಗೆ ನಾವು ತ್ರಿಕೋನೀಯ ಸಂಖ್ಯೆಗಳನ್ನು ಪಡೆಯುತ್ತೇವೆ. ಇದೇ ತ್ರಿಕೋನೀಯ ಸಂಖ್ಯೆಗಳನ್ನು ಕ್ರಮಾನುಗತದಲ್ಲಿ ಕೂಡುತ್ತಾ ಹೋದಂತೆ ನಾವು ವರ್ಗ ಸಂಖ್ಯೆಗಳನ್ನು ಕಾಣುತ್ತೇವೆ. ಮೊದಲನೇ ತ್ರಿಕೋನೀಯ ಸಂಖ್ಯೆ 1, ಎರಡನೇ ತ್ರಿಕೋನೀಯ ಸಂಖ್ಯೆ 3. ಈ ಒಂದನೇ ತ್ರಿಕೋನೀಯ ಸಂಖ್ಯೆಯನ್ನು ಎರಡನೇ ತ್ರಿಕೋನೀಯ ಸಂಖ್ಯೆ 3ಕ್ಕೆ ಕೂಡಿದಾಗ ನಮಗೆ 4 ಬರುತ್ತದೆ. ಇದು ಒಂದು ವರ್ಗ ಸಂಖ್ಯೆಯಾಗಿದೆ. ಈ 3ಅನ್ನು ನಾವು ಮುಂದಿನ ತ್ರಿಕೋನೀಯ ಸಂಖ್ಯೆಯಾದ 6ಕ್ಕೆ ಕೂಡಿದಾಗ 9 ಬರುತ್ತದೆ. ಇದು ಒಂದು ವರ್ಗ ಸಂಖ್ಯೆಯಾಗಿದೆ. ಈ 6ಅನ್ನು ನಾವು ಮುಂದಿನ ತ್ರಿಕೋನೀಯ ಸಂಖ್ಯೆಯಾದ 10ಕ್ಕೆ ಕೂಡಿದಾಗ 16 ಬರುತ್ತದೆ. ಇದು ಒಂದು ವರ್ಗ ಸಂಖ್ಯೆಯಾಗಿದೆ. ಹೀಗೆ ನಾವು ತ್ರಿಕೋನೀಯ ಸಂಖ್ಯೆಗಳನ್ನು ಕ್ರಮಾನುಗತದಲ್ಲಿ ಕೂಡುತ್ತಾ ಹೋದಂತೆ ನಾವು ವರ್ಗ ಸಂಖ್ಯೆಗಳನ್ನು ಕಾಣುತ್ತೇವೆ. ಅಷ್ಟೇ ಅಲ್ಲದೆ ಈ ಸ್ವಾಭಾವಿಕ ಸಂಖ್ಯೆಗಳ ಪಟ್ಟಿಯಲ್ಲಿರುವ ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನು ಕ್ರಮಾನುಗತದಲ್ಲಿ ಕೂಡುತ್ತಾ ಹೋದಂತೆ ನಾವು ವರ್ಗ ಸಂಖ್ಯೆಗಳನ್ನು ಕಾಣುತ್ತೇವೆ. ಮೊದಲನೇ ಬೆಸ ಸ್ವಾಭಾವಿಕ ಸಂಖ್ಯೆ 1. ಇದು ಒಂದು ವರ್ಗ ಸಂಖ್ಯೆಯಾಗಿದೆ. ಈ 1ಕ್ಕೆ ನಾವು ಮುಂದಿನ ಬೆಸ ಸ್ವಾಭಾವಿಕ ಸಂಖ್ಯೆಯಾದ 3 ಕೂಡಿದಾಗ ನಮಗೆ 4 ಬರುತ್ತದೆ. ಇದು ಒಂದು ವರ್ಗ ಸಂಖ್ಯೆಯಾಗಿದೆ.
ಈ 4ಕ್ಕೆ ನಾವು ಮುಂದಿನ ಬೆಸ ಸ್ವಾಭಾವಿಕ ಸಂಖ್ಯೆಯಾದ 5 ಕೂಡಿದಾಗ 9 ಬರುತ್ತದೆ. ಇದು ಒಂದು ಬೆಸ ವರ್ಗ ಸಂಖ್ಯೆಯಾಗಿದೆ. ಈ 5ಕ್ಕೆ ನಾವು ಮುಂದಿನ ಬೆಸ ಸ್ವಾಭಾವಿಕ ಸಂಖ್ಯೆಯಾದ 7 ಕೂಡಿದಾಗ 16 ಬರುತ್ತದೆ. ಇದು 4ರ ವರ್ಗವಾಗಿದೆ. ಈ ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನು ಕ್ರಮಾನುಗತದಲ್ಲಿ ಕೂಡುತ್ತಾ ಹೋದಂತೆ ನಾವು ಘನ ಸಂಖ್ಯೆಗಳನ್ನು ಪಡೆಯುತ್ತೇವೆ. ಮೊದಲನೆಯ ಸ್ವಾಭಾವಿಕ ಸಂಖ್ಯೆ 1, ಮೊದಲನೆಯ ಬೆಸ ಸ್ವಾಭಾವಿಕ ಸಂಖ್ಯೆ 1. ಈ ಒಂದು ಘನ ಸಂಖ್ಯೆಯಾಗಿದೆ. ಮುಂದಿನ ಬೆಸ ಸ್ವಾಭಾವಿಕ ಸಂಖ್ಯೆಯಾದ 3 ಮತ್ತು 5 ಕೂಡಿದಾಗ 8 ಬರುತ್ತದೆ. ಇದು ಒಂದು ಘನ ಸಂಖ್ಯೆಯಾಗಿದೆ. ಮುಂದಿನ ಬೆಸ ಸ್ವಾಭಾವಿಕ ಸಂಖ್ಯೆಯಾದ 7, 9, 11 ಕೂಡಿದಾಗ ನಮಗೆ 27 ಬರುತ್ತದೆ. ಇದು ಒಂದು ಘನ ಸಂಖ್ಯೆಯಾಗಿದೆ. ಹೀಗೆ ನಾವು ಬೆಸ 3 ಮತ್ತು 5 ಕೂಡಿದಾಗ 8 ಬರುತ್ತದೆ. ಇದು ಒಂದು ಘನ ಸಂಖ್ಯೆಯಾಗಿದೆ. 7, 9, 11 ಕೂಡಿದಾಗ ನಮಗೆ 27 ಬರುತ್ತದೆ. ಇದು 3ರ ಘನವಾಗಿದೆ. ಹೀಗೆ ನಾವು ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನು ಕ್ರಮಾನುಗತದಲ್ಲಿ ಕೂಡುತ್ತಾ ಹೋದಂತೆ ನಾವು ಘನ ಸಂಖ್ಯೆಗಳನ್ನು ಪಡೆಯುತ್ತೇವೆ. ಸರ್ಕ್ಯುಲೇಷನ್ ಹಾರ್ಟ್ ಬ್ಲಡ್ ಆಗುತ್ತಲ್ಲ, ಆ ಬ್ಲಡ್ ಎಲ್ಲ ಹೋಗಬೇಕು, ಆ ಸರ್ಕ್ಯುಲೇಷನ್ ನಡೀತದೆ. ಇಟ್ ಇಸ್ ಅ ಕಂಟಿನ್ಯೂಸ್ ಪಾರ್ಟ್ ಆಫ್ ದಿಸ್ ಬ್ಲಡ್ ಕಂಟಿನ್ಯೂಸ್ ಪಾರ್ಟ್ ಆಫ್ ಬ್ಲಡ್ ಬಾಡಿ ವಿಚ್ ಇಸ್ ಆಕ್ಷನ್ ಬೈ ದಿ ಹಾರ್ಟ್. The function of the circulatory system, it transfers oxygen to all the body parts and it remove carbon dioxide. Removal of the carbon dioxide and it is maintain temperature, body temperature, and it is protect the white blood to our body, white blood cells and immune response. When we inhale, the blood enters to the left atrium, and left atrium moves towards the ventricle. Through aorta, it flows all the body parts, and because of this, the oxygen reaching into the nutrition and oxygen to the body parts, and collect the carbon dioxide and waste from the direct parts and comes towards the right atrium, and right atrium flows the left ventricle. It's the largest chamber, and through this it flows pulmonary arteries, so it goes to lungs. From its lungs, the release of carbon dioxide and gain the oxygen with blood. So the cycle will restart. The cycle is about our feast. The length of the heart is 16 centimeter, and the width of the heart is 9 to 8 centimeter, and the thickness of the heart is 6 centimeter. And the weight of the heart in a male adult is 240 to 330 grams, and in females 240 to 80. ಗ್ಲೋಬಲ್ ವಾರ್ಮಿಂಗ್ ಏನು ಮಾಡೋದು, ಗ್ಲೋಬಲ್ ವಾರ್ಮಿಂಗ್ ಆಗೋದು ಏನು ಕಾರಣ CO2 ಗ್ಯಾಸ್ ಅಂದರೆ ಡಿಫಾರೆಸ್ಟೇಷನ್ ಅಂದರೆ ಮರ ಕಡಿಯೋದ್ರಿಂದ CO2 ಗ್ಯಾಸ್ ನಮ್ಮ ಅರ್ಥ ಒಳಗೆ ಜಾಸ್ತಿ ಆಗ್ತದೆ. ಅವಾಗ ಓಝೋನ್ ಲೇಯರ್ ಒಳಗೆ ಸನ್ ರೈಸ್ ಏನು ಮಾಡ್ತಾವೆ, CO2 ಗ್ಯಾಸ್ನ ಟ್ರ್ಯಾಪ್ ಮಾಡ್ತಾವೆ. ಅವಾಗಿಂತ ನಾವು ಅರ್ಥ ಹಿಮಾಲಯದೊಳಗಿರುವಂಥ ಹಿಮ ಏನಾಗ್ತಾರೆ, ಏನು ಆಗ್ತಾವೆ, ನೀರು ರಿವರ್ಗೆಲ್ಲ ಅಟ್ಯಾಚ್ ಆಗ್ತಾವೆ. ರಿವರಿಂದ ಏನಾಗ್ತದೆ, ಫ್ಲಡ್ ಜಾಸ್ತಿ ಆಗ್ತದೆ. ಅದಕ್ಕೆ ನಮ್ಗೆ 1 ಡಿಗ್ರಿ ಒಳಗೆ ನಮ್ಮ ಅರ್ಥ ಟೆಂಪ್ರೇಚರ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಅದಕ್ಕೆ ಡಿಫಾರೆಸ್ಟೇಷನ್ ಮಾಡ್ಬೋದು. ಮತ್ತು ಫ್ಯಾಕ್ಟ್ರಿಯಿಂದ ಬರುವ ಇಂಪ್ಯೂರ್ ವಾಟರ್ನ ನಾವು ಡೈರೆಕ್ಟಾಗಿ ರಿವರ್ಸ್ಗೆ ಪಾಸ್ ಮಾಡಬಾರ್ದು. ಅದನ್ನು ಪ್ಯೂರಿಫಿಕೇಷನ್ ಮಾಡಿ ಅದು ಒಂದು ಮೆಥಡ್ ಇರ್ತದೆ. ಆ ವಾಟರ್ನ ಪ್ಯೂರಿಫಿಕೇಷನ್ ಮಾಡಿ ನಾವು ಸ್ವಲ್ಪ ಪ್ಲ್ಯಾಂಟ್ಸ್ಗೆಲ್ಲ ಯೂಸ್ ಮಾಡ್ಬೋದು. ಆ ವಾಟರ್ನ ಬಟ್ ಡ್ರಿಂಕ್ ಮಾಡೋಕ್ಕೆ ಬರೋಲ್ಲ. ಫ್ಯಾಕ್ಟ್ರಿಯಿಂದ ಬರೋ ವೇಸ್ಟ್ನಿಂದ ಪ್ಲ್ಯಾಂಟ್ಸ್ಗೆ ಅಗ್ರಿಕಲ್ಚರ್ ಪರ್ಪಸ್ಗೆ ನಾವು ಅದನ್ನ ಯೂಸ್ ಮಾಡ್ಬೋದು. ಮತ್ತು ಫ್ಯಾಕ್ಟ್ರಿಯಿಂದನೂ ಇಂಪ್ಯೂರ್ಸ್ ಗ್ಯಾಸ್ ಬರ್ತಿರ್ತವೆ. ಸ್ವಲ್ಪ ಫ್ಯಾಕ್ಟ್ರಿಯಿಂದ ಬರೋ ಇಂಪ್ಯೂರ್ ಗ್ಯಾಸ್ನ ಸ್ವಲ್ಪ ನಾವು ಕಂಟ್ರೋಲ್ ಮಾಡಬೇಕು. ಮತ್ತು ನಾವು ಅರ್ತಿಂದ ನಮ್ಗೆ ಏನು ಸೋರ್ಸ್ ಇರ್ತದಲ್ಲ ಅದರಿಂದ ನಾವು